ನಮಸ್ಕಾರ ಎಲ್ಲರಿಗೂ. ಇವತ್ತು ರವಿವಾರ ಮುಂಜಾನೆ 3 ಗಂಟೆಗೆ ಎದ್ದು ಎಲ್ಲರೂ ರೆಡಿಯಾಗಿ 5 ಗಂಟೆಗೆ ಸರಿಯಾಗಿ ಕಾರ್ ಹತ್ತಿ ಮೈಸೂರಿನ ಕಡೆ ನಮ್ಮ ಪ್ರಯಾಣವನ್ನು ಶುರು ಮಾಡಿದ್ವಿ. ಈಗ ಅಧಿಕ ಮಾಸ ಬೇರೆ, ಮೈಸೂರು ಅಧಿಕ ಮಾಸ ಅಂದ ಕೂಡಲೇ ಗೊತ್ತಾಗ್ಬಿಡ್ತದ ನಾವು ಯಾಕೆ ಮೈಸೂರು ಕಡೆ ಹೊಂಟೀವಿ ಅಂತ ಹೇಳಿ. 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಬರ್ತದೆ. ಈ ವರ್ಷದ ಅಧಿಕ ಮಾಸದೊಳಗೆ ಉತ್ತರಾದಿ ಮಠದ ಸ್ವಾಮಿಗಳಾದಂಥ ಶ್ರೀ ಸತ್ಯಾತ್ಮತೀರ್ಥ ಸ್ವಾಮಿಗಳು 1 ತಿಂಗಳ ಕಾಲ ಮೂಲ ರಾಮದೇವರ ಪೂಜಾನ ಧನ್ವಂತರಿ ದೇವರ ಸನ್ನಿಧಾನದೊಳಗೆ ಮತ್ತು ಸತ್ಯ ಸಂತುಷ್ಟರು ಮತ್ತು ಸತ್ಯ ಸಂಕಲ್ಪ ತೀರ್ಥರ ಮೂಲ ವೃಂದಾವನದ ಸನ್ನಿಧಾನದೊಳಗೆ ಮಾಡ್ಲಿಕ್ಕತ್ತಾರ. ಹಾಗಾಗಿನೇ ನಾವು ಮೂಲ ರಾಮನ ದರ್ಶನ, ಅದರ ಜೊತೆಗೆ ಧನ್ವಂತರಿಯ ದರ್ಶನ ಮತ್ತು ಸ್ವಾಮಿಗಳು ಕೊಡುವಂಥ ಮಂತ್ರಾಕ್ಷತೆ, ಮುದ್ರೆ ಇವೆಲ್ಲ ಸಿಗ್ತದಂಥೇಳಿ ಹೊಂಟೀವಿ. ಬರ್ರಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಮೈಸೂರಿಗೆ. ಅಧಿಕ ಮಾಸದ ವ್ಯವಸ್ಥೆ ಏನೇನದ, ಅಲ್ಲಿನ ಕಾರ್ಯಕ್ರಮಗಳು ಹೆಂಗೆ ನಡೀಲಿಗತ್ತಾವ, ಆಮೇಲೆ ಅದರ ಜೊತೆಗೆ ವಿಶೇಷವಾದಂಥ ಹೋಮಗಳು ಏನೇನಿರ್ತಾವ ಅದನ್ನೆಲ್ಲನೂ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗ್ತದ. ಸ್ವಾಮಿಗಳ ದರ್ಶನಕ್ಕೆ ಹೊಂಟೀವಿ ಅಂದಮೇಲೆ ಪಾದಪೂಜೆ ಮಾಡದೇ ಇದ್ರೆ ಹೆಂಗೆ? ಅದಕ್ಕಂತನ ಮೊದಲ ನಮ್ಮಣ್ಣ ಆನ್ಲೈನ್ ಒಳಗೆ ಪಾದಪೂಜೆ ಸೇವೆನ ಬುಕ್ ಮಾಡಿದ್ದ. ಆನ್ಲೈನ್ ಒಳಗೆ ಬುಕ್ ಮಾಡಿಲ್ಲ ಅಂತಂದ್ರೂ ಆನ್ ಸ್ಪಾಟ್ ಮಾಡುವಂಥ ವ್ಯವಸ್ಥೆ ಅಲ್ಲದ. ಆದರೆ ಏನಂದ್ರೆ ನಾವು ಜಲ್ದಿ ಮಠಕ್ಕೆ ಹೋಗಬೇಕು, ಜಲ್ದಿನ ಬುಕ್ ಮಾಡ್ಕೋಬೇಕು ಅಂದ್ರೆ ಮಾತ್ರ ಪಾದಪೂಜೆ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಈ ಅಧಿಕ ಮಾಸದೊಳಗಂತೂ ವ್ಯವಸ್ಥೆ ಅಂತೂ ಭಾಳ ಚಲೋ ಮಾಡ್ಯಾರ. ಎಲ್ಲೂ ಕನ್ಫ್ಯೂಷನ್ ಅನ್ನೋದು ಇರುವುದಿಲ್ಲ. ನಾವು 5 ಗಂಟೆಗೆ ಬೆಂಗಳೂರು ಬಿಟ್ರೆ 7 ಅನ್ನೋದ್ರಾಗ ಮೈಸೂರು ಮುಟ್ಬಿಟ್ಟಿದ್ವಿ. ಡೈರೆಕ್ಟ್ ಉತ್ತರಾದಿ ಮಠಕ್ಕನ ಹೋಗ್ಬಿಟ್ವಿ. ನಾವು ಹೋಗಿದ್ದ ಟೈಮು ಭಾಳ ಸರಿ ಇತ್ತು. ಯಾಕಂದ್ರೆ ಅವಾಗನ ಸ್ವಾಮಿಗಳು ಬಂದು ಧನ್ವಂತರಿ ದೇವರಿಗೆ ಪಂಚಾಮೃತ ಅಭಿಷೇಕವನ್ನು ಶುರು ಮಾಡಿದರು. ಹಾಗಾಗಿ ಅಷ್ಟು ರಶ್ ಇರಲಿಲ್ಲ. ಯಾಕಂದ್ರೆ ಜಲ್ದಿ ಹೋಗಿದ್ವಲ್ಲ, ಜಾಸ್ತಿ ಜನ ಏನು ಬಂದಿರಲಿಲ್ಲ. ಹಾಗಾಗಿ ಕುತ್ಕೊಂಡು ಪಂಚಾಮೃತ ಅಭಿಷೇಕವನ್ನು ಕಣ್ಣು ತುಂಬ್ಕೊಂಡು ನೋಡ್ರಿ. ಅದರ ಜೊತೆಗೆ ಸತ್ಯ ಸಂಕಲ್ಪರು ಮತ್ತು ಸತ್ಯ ಸಂತುಷ್ಟರ ಮೂಲ ವೃಂದಾವನಕ್ಕೂ ಪಂಚಾಮೃತ ಅಭಿಷೇಕವನ್ನು ಮಾಡಿದರು. ರಶ್ ಇರಲಿಲ್ಲ. ಹಾಗಾಗಿ ಪ್ರದಕ್ಷಿಣೆ ನಮಸ್ಕಾರ ಹಾಕ್ಬಿಡೋಣ ಅಂಥೇಳಿ ಪ್ರದಕ್ಷಿಣೆ ನಮಸ್ಕಾರವನ್ನು ಧನ್ವಂತರಿ ದೇವರಿಗೆ ಸಮರ್ಪಣೆ ಮಾಡಿದ್ವಿ. ಪಂಚಾಮೃತ ಅಭಿಷೇಕ ಎಲ್ಲ ಆದಮೇಲೆ ಅನೌನ್ಸ್ ಮಾಡಿದರು. ಅದೇನಂದ್ರೆ ಯಾರು ಆನ್ಲೈನ್ ಒಳಗೆ ಪಾದಪೂಜಾದ್ದು ಬುಕ್ ಮಾಡ್ಕೊಂಡಿರಿ ಅವರು ಪಾದಪೂಜೆ ಮಾಡುವಂಥ ಸ್ಥಳಕ್ಕೆ ಹೋಗ್ರಿ ಅಂಥೇಳಿ. ಪಾದಪೂಜೆ ಮಾಡುವಂಥ ಸ್ಥಳನೂ ಏನು ದೂರಿಲ್ಲ. ಉತ್ತರಾದಿ ಮಠದಿಂದ ಸುಮಾರು ಒಂದು 200-250 ಮೀಟ್ರದೊಳಗೆ ನಿಮಗೆ ಸಿಗ್ತದೆ. ಉತ್ತರಾದಿ ಮಠದಿಂದ ಪಾದಪೂಜಾ, ಊಟ ಅದೆಲ್ಲ ಮಾಡುವಂಥ ಸ್ಥಳಕ್ಕೆ ನಮಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗಂಗಿಲ್ಲ. ವಯಸ್ಸಾಗಿರೋರು ಇದ್ದಾರಂತಂದ್ರೆ ಆಟೋಗಳ ವ್ಯವಸ್ಥೆನೂ ಅದ. ಪಾದಪೂಜಾದ್ದು ಸ್ಥಳಕ್ಕೆ ನಾವು ಎಂಟ್ರಿ ಕೊಟ್ಟ ಕೂಡೇನ ನಮಗೆ ಒಳಗೆ ಹೋದ ಕೂಡೇನ ಅಲ್ಲಿ ಒಂದು ಸೇವಾ ಕೌಂಟರ್ ನಿಮಗದ. ನೀವೇನಾದರೂ ಸೇವೆ ಮಾಡಲಿಕ್ಕೆ ಇಷ್ಟಪಟ್ರೆ ಅಲ್ಲಿ ಹೋಗಿ ನೀವು ಕೇಳಿದ್ರೆ ನಿಮಗೆಲ್ಲ ಸೇವಾದ ವಿವರ ನಿಮಗೆಲ್ಲ ಸಿಗ್ತಾವ. ಪಾದಪೂಜೆ ಮಾಡಲಿಕ್ಕೆ ಏನೇನು ಬೇಕು, ಏನೇನು ನಾವು ತೊಗೊಂಡು ಬಂದಿಲ್ಲ, ಮರ್ತು ಬಂದೀವಿ ಅಂತಂದ್ರೆ ಅಲ್ಲೇ ನಿಮಗೆ ಅಡಿಕೆ ಪ್ಲೇಟ್ ಒಳಗೆ ಎಲ್ಲ ಅರೇಂಜ್ ಮಾಡಿರೋಂಥದ್ದು ಸಿಗ್ತದೆ. ನೀವು ಬೇಕಂದ್ರೆ ತೊಗೋಬೋದು. ಪಾದಪೂಜಾದ ಸಪ್ರೇಟ್ ಒಂದು ಕ್ಯೂ ಸಿಸ್ಟಮ್ ಅದ. ಅಲ್ಲೇ ಸಾಕಷ್ಟು ಜನ ವಾಲಂಟಿಯರ್ಸ್ ಇದ್ದಾರೆ. ನಿಮಗೆ ಏನೇ ಡೌಟ್ ಬಂದರೂ, ಏನೇ ಕನ್ಫ್ಯೂಷನ್ ಆದ್ರೂ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಅವರು ರೆಡಿ ಇರ್ತಾರೆ. ಆನ್ಲೈನ್ ಪೂಜಾದ್ದು ಅಂದರೆ ಪಾದಪೂಜಾದ್ದು ಬುಕ್ ಮಾಡಿದಾಗ ಒಂದು ಮೆಸೇಜ್ ಬಂದಿರ್ತದೆ. ಆ ಮೆಸೇಜನ್ನು ನಾವು ವಾಲಂಟಿಯರ್ಸಿಗೆ ತೋರಿಸ್ಬೇಕು. ಅವರು ನಮ್ಮ ಮೆಸೇಜನ್ನು ನೋಡಿ ನಮ್ಮನ್ನು ಒಳಗೆ ಬಿಡ್ತಾರೆ. ಅಂದರೆ ಒಂದು ಬುಕ್ಕಿಂಗಿಗೆ ಇಷ್ಟು ಜನ ಅಂಥೇಳಿ ಒಂದು ವ್ಯವಸ್ಥೆ ಮಾಡ್ಯಾರ. ಒಂದು 10-15 ನಿಮಿಷ ಒಳಗನ ಎಲ್ಲರದ್ದು ಪಾದಪೂಜೆ ಆಗೋಯ್ತು ನೋಡ್ರಿ. ನಮ್ಮ ಲೈನ್ ಒಳಗೆ ನಿಂತವ್ರದ್ದು ಬ್ಯಾಚ್ ವೈಸ್ ಮಾಡ್ತಾರೆ. ಹಾಗಾಗಿ ಎಲ್ಲೂ ರಶ್ ಆಗಂಗಿಲ್ಲ, ಎಲ್ಲೂ ಕನ್ಫ್ಯೂಷನ್ ಆಗಂಗಿಲ್ಲ. ನಾವು ಪಾದಪೂಜಾದ ಲೈನ್ ಒಳಗೆ ನಿಂತಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಒಬ್ಬರು ನಮಗೆ ಸಿಕ್ಕಿದ್ರು. ನಮ್ಮನ್ನು ಗುರ್ತು ಹಿಡಿದು ಮಾತಾಡ್ಸಿದ್ರು ನೋಡ್ರಿ. ಅವ್ರ ಹೆಸರು ಪದ್ಮಜಾ ಅಂಥೇಳಿ. ನಮ್ಮ ವಿಡಿಯೋಸನ್ನೆಲ್ಲ ನೋಡ್ತಿರ್ತಾರಂತ. ಅವ್ರ ಬಾಯಿಂದ ಅದನ್ನು ಕೇಳಿ ನಮಗಂತೂ ಭಾಳ ಖುಷಿ ಆಯಿತು. ಈ ರೀತಿ ಸಪೋರ್ಟ್ ಮಾಡಿದಾಗ ನಮಗೂ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋ ಮಾಡೋಣ ಅಂಥೇಳಿ ಅನ್ನಿಸ್ತದೆ ನೋಡ್ರಿ.
ಪಾಪ ಅವ್ರ ಜೊತೆ ಫೋಟೋ ತೊಗೋಬೇಕು ಅಂದ್ಕೊಂಡ್ವಿ, ಆದ್ರೆ ರಶ್ ಇತ್ತು. ಆಮೇಲೆ ನನ್ನ ಮಗಳು ಅಳ್ಳಿಕತ್ತಿದ್ಲು, ಹಾಗಾಗಿ ಮರ್ತುಬಿಟ್ಟೆ. ನೆಕ್ಸ್ಟ್ ಟೈಮ್ ನಾವು ಪದ್ಮಜ ಅವ್ರು ಸಿಕ್ಕಾಗ ಡೆಫಿನೆಟಾಗಿ ಅವ್ರ ಜೊತೆ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಳ್ಳೋಣಂತ. ಜ್ಯೇಷ್ಠ ಶುಕ್ಲ ಅಷ್ಟಮಿ ನಮ್ಮ ಶಾಂಭವಿ ಹುಟ್ಟಿದಂಥ ದಿನ. ಈಗ ಅಧಿಕ ಮಾಸ, ಹಾಗಾಗಿ ಅಧಿಕ ಜ್ಯೇಷ್ಠದ ಶುಕ್ಲ ಪಕ್ಷದ ಅಷ್ಟಮಿ ಇತ್ತು ನಿನ್ನೆ. ನಿಜ ಜ್ಯೇಷ್ಠ ಅಲ್ಲ ಅಂದ್ರೂ ಅಧಿಕ ಜ್ಯೇಷ್ಠ ಇತ್ತಲ್ಲ, ಅಷ್ಟಮಿ ತಿಥಿನೂ ಇತ್ತು. ಹಾಗಾಗಿ ಮಂತ್ರಾಕ್ಷತೆ ತೊಗೋಬೇಕಾದ್ರೆ ಅಲ್ಲಿ ಎಡಬಲ ಸೇವಕರು ಇರ್ತಾರಲ್ಲ, ಅವ್ರಿಗೆ ಹೇಳಿದೆ ಹಿಂಗೆ ಮಗಳು ಬರ್ತಡೇ ಅದ ಅಂತೇಳಿ. ಅವರು ಸ್ವಾಮಿಗಳಿಗೆ ಹೇಳಿ ಮತ್ತು ಹಣ್ಣು ಆಮೇಲೆ ಫಲ ಮಂತ್ರಾಕ್ಷತೆ ಎಲ್ಲ ಆಕಿಗೆ ಕೊಟ್ಟರು ನೋಡ್ರಿ. ನಂಗಂತೂ ಭಾಳ ಖುಷಿ ಅನ್ನಿಸ್ತು. ಪಾದ ಪೂಜಾದೆಲ್ಲ ಆದಮೇಲೆ ನೆಕ್ಸ್ಟ್ ಮುದ್ರಾಧಾರಣಕ್ಕೆ ಹೋದ್ವಿ. ಅಲ್ಲಿ ವ್ಯವಸ್ಥೆ ಹೆಂಗೆ ಮಾಡ್ಯಾರಂದ್ರೆ, ಸ್ವಲ್ಪ ಹೊತ್ತು ಪಾದ ಪೂಜೆ ಮಾಡ್ತಾರೆ, ಆಮೇಲೆ ಸ್ವಲ್ಪ ಹೊತ್ತು ಮುದ್ರಾಧಾರಣೆ, ಹಿಂಗೆ ಬ್ಯಾಚ್ ವೈಸು ಎರಡೂ ಆಲ್ಟರ್ನೇಟ್ ಆಗಿ ಮಾಡ್ತಾರೆ. ಹಾಗಾಗಿ ಎಲ್ಲೂ ನಾವು ಕಾಯಬೇಕಪ್ಪ ಅನ್ನೋ ಪ್ರಶ್ನೆನೇ ಇಲ್ಲ. ನಮಗಂತೂ ಒಂದು 10 ನಿಮಿಷದೊಳಗನ ಮುದ್ರಾಧಾರಣೆ ಆಗ್ಬಿಡ್ತು. ನಾನು ಶಾಂಭವಿಗೆ ಮುದ್ರಾ ಹಾಕ್ಸೋದೋ ಏನೋ ಅಂಥೇಳಿ ವಿಚಾರ ಮಾಡ್ಲಿಕತ್ತಿದ್ದೆ. ಅಷ್ಟರೊಳಗೆ ಸಣ್ಣ ಹುಡುಗರಿಗೆಲ್ಲ ಹಾಕ್ಲಿಕತ್ತಿದ್ರು. ಆಮೇಲೆ ಸ್ವಾಮಿಗಳದ್ದು ತಾಯಿ ಹೃದಯ ನೋಡ್ರಿ, ಯಾಕಂದ್ರೆ ಸಣ್ಣ ಹುಡುಗರಿಗೆ ಬಿಸಿ ತಡ್ಕೊಳಿಕ್ಕಾಗಂಗಿಲ್ಲ. ಹಾಗಾಗಿ ಸ್ವಲ್ಪ ಶಾಖ ಇರೋದನ್ನು ತೊಗೊಂಡು ಎಲ್ಲ ಮಕ್ಕಳಿಗೆ ಹಾಕಿದರು. ಹಾಗಾಗಿ ಯಾವ ಮಕ್ಕಳು ಜೋರಾಗಿ ಹತ್ತಿದ್ದನ್ನು ನಾನು ನೋಡಲಿಲ್ಲ, ಯಾವ ಮಕ್ಕಳು ಜೋರಾಗಿ ಹತ್ತಿದ್ದು ಹಠ ಮಾಡಿದ್ದನ್ನು ನಾನು ನೋಡಲೇ ಇಲ್ಲ. ಒಂದು ಕಡೆ ಪಾದ ಪೂಜಾ ಮುದ್ರಾಧಾರಣೆ ಎಲ್ಲ ನಡೀತಿದ್ರೆ, ಇನ್ನೊಂದು ಕಡೆ ಧನ್ವಂತರಿ ಹೋಮ ನಡೀಲಿಕತ್ತಿತ್ತು. ನನಗೆ ಧನ್ವಂತರಿ ಹೋಮ ನೋಡೋದಂದ್ರೆ ಏನೋ ಒಂದು ಥರ ಖುಷಿ. ಯಾಕಂದ್ರೆ ನಾನು ಒಂದು 3 ವರ್ಷದಿಂದ ದಿನ ತಪ್ಪದೆ ಧನ್ವಂತರಿ ಸುಳಾದಿನ ಹೇಳಲಿಕತ್ತೀನಿ. ಯಾಕಂದ್ರೆ ನಮಗೆ ಆರೋಗ್ಯ ಸಿಗಬೇಕಂದ್ರೆ ಅದು ಧನ್ವಂತರಿನೇ ಕೊಡಬೇಕು. ಹಾಗಾಗಿ ದಿನ ಹೆಂಗೂ ಧನ್ವಂತರಿ ಸುಳಾದಿ ಹೇಳ್ತಿದ್ದೆ. ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ, ನಾವು ಹೋದ ದಿನಾನ ಧನ್ವಂತರಿ ಹೋಮ ಇತ್ತು. ಹಾಗಾಗಿ ಧನ್ವಂತರಿ ಹೋಮ ನೋಡಿ ನನಗಂತೂ ಭಾಳ ಖುಷಿ ಆಯಿತು. ಆಮೇಲೆ ಪೂರ್ಣಾಹುತಿ ನೋಡ್ರಿ, ಸ್ವಾಮಿಗಳು ಬಂದು ತಮ್ಮ ಕೈಯಾರೆ ಪೂರ್ಣಾಹುತಿನ ನೆರವೇರಿಸಿದ್ರು. ಆ ಕ್ಷಣ ನೋಡೋದಂತೂ ಮನಸ್ಸಿಗೆ ತೃಪ್ತಿ ತರ್ತದೆ. ಇನ್ನೊಂದು ವಿಶೇಷ ಏನಂದ್ರೆ, ನಿರಂತರವಾಗಿ ದೇವರ ನಾಮ ಪಾರಾಯಣ, ವಿಷ್ಣು ಸಹಸ್ರನಾಮದ ಪಾರಾಯಣ ಜನ ಮಾಡ್ತಾನೇ ಇರ್ತಾರೆ. ನಮ್ಮ ಕಿವಿಗೆ ದೇವರ ನಾಮವನ್ನು ಕೇಳುವಂಥ ಅವಕಾಶ ಸಿಗ್ತದೆ ನೋಡ್ರಿ. ಇನ್ನೊಂದು ಕಡೆ ಪೂಜಾ ಸಾಮಾನಿನ ಅಂಗಡಿಗಳೆಲ್ಲ ಅವ ನೋಡ್ರಿ. ಅಧಿಕ ಮಾಸ ಚಾತುರ್ಮಾಸದೊಳಗೆ ಕೊಡುವಂಥ ದಾನಗಳ ಸಾಮಾನುಗಳು, ಆಮೇಲೆ ದೇವ್ರ ಪೂಜಾಕ್ಕೆ ಬೇಕಾಗಿರುವಂಥ ಸಾಮಾನುಗಳು, ಸೀರೆ ಪಂಜ ಧೋತ್ರಗಳು, ಆಮೇಲೆ ಚನ್ನಪಟ್ಟಣದ ಗೊಂಬೆಗಳಂತ ಹಿಂಗೆ ಥರದ ಸಾಮಾನುಗಳು, ತುಳಸಿ ಮಣಿ, ಇಂಥದ್ದಿಲ್ಲ ಅನ್ನಂಗಿಲ್ಲ, ಎಲ್ಲ ಸಾಮಾನುಗಳು ಸಿಗುವಂಥ ಅಂಗಡಿಗಳು ನಿಮಗೆ ಸಿಗ್ತಾವೆ. ಸಾಮಾನುಗಳೆಲ್ಲ ಇದ್ದಾವಲ್ಲ ಅಂಗಡಿಗಳು, ಅದ್ರ ಮುಂದೆನ ನಿಮಗೊಂದು ಪುಷ್ಕರಣಿ ಸಿಗ್ತದೆ. ಆ ಪುಷ್ಕರಣಿ ವಿಶೇಷ ಏನಂದ್ರೆ, ಅಲ್ಲಿ ವೆಂಕಟರಮಣನ ಮೂರ್ತಿ ಅದ. ಆ ವೆಂಕಟರಮಣನ ದರ್ಶನನ ನೀವು ಮಾಡ್ಬೋದು. ಈ ಥರ ಪುಷ್ಕರಣಿ ಹತ್ತಿರ ಇರುವಂಥ ಸಣ್ಣ ವೆಂಕಟರಮಣನ ನಾನು ಎಲ್ಲೂ ನೋಡಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಉತ್ತರಾದಿ ಮಠ ಸ್ವಾಮಿಗಳಿದ್ದಾರಂದಮೇಲೆ ಸಾವಿರಾರು ಜನ ಬಂದೇ ಬರ್ತಾರೆ. ಮತ್ತು ಬಂದವರಿಗೆಲ್ಲನೂ ಊಟ ನಾಷ್ಟಾದ ವ್ಯವಸ್ಥೆ ಅಂತೂ ಇದ್ದೇ ಇರ್ತದೆ. ಮುಂಜಾನೆ ನಾಷ್ಟ ಮಧ್ಯಾಹ್ನದ ಊಟದ ವ್ಯವಸ್ಥೆ ಅಂತೂ ಭಾಳ ಚಲೋ ಮಾಡ್ಯಾರ ನೋಡ್ರಿ. ಮತ್ತು ರಾತ್ರಿ ಫಲಾರದ ವ್ಯವಸ್ಥೆನೂ ಅದ ಅಂತ. ನಾವು ಹೋದ ದಿನ ಮುಂಜಾನೆ ನಾಷ್ಟಕ್ಕೆ ಬಿಸಿ ಬಿಸಿ ಉಪ್ಪಿಟ್ಟಿತ್ತು. ಎಲ್ಲರಿಗೂ ಕೂಡಿಸಿ ಬಿಸಿ ಬಿಸಿ ಉಪ್ಪಿಟ್ಟನ್ನು ಹಾಕಿದ್ರು. ಅದ್ರ ಜೊತೆಗೆ ಟೀ ಮತ್ತು ಕಾಫಿ ನೀವು ಎಷ್ಟು ಬೇಕಾದ್ರೂ ಕುಡಿಬೋದು ನೋಡ್ರಿ. ಕಾಫಿ ಟೇಸ್ಟ್ ಅಂತೂ ಸೂಪರಾಗಿತ್ತು. ಇನ್ನು ಮುಖ್ಯವಾದದ್ದೇನೆಂದ್ರೆ ಮೂಲರಾಮನ ದರ್ಶನ. ಅಂದ್ರೆ ಸ್ವಾಮಿಗಳು ಮೂಲರಾಮನ ಪೂಜಾ ಮಾಡುವಂಥ ಸ್ಥಳ ಎಲ್ಲಿ ಅಂದ್ರೆ ಅದು ಉತ್ತರಾದಿ ಮಠದೊಳಗೆ. ಉತ್ತರಾದಿ ಮಠದ ಧನ್ವಂತರಿ ದೇವರ ಸನ್ನಿಧಾನ ಮತ್ತು ಸತ್ಯ ಸಂಕಲ್ಪರು ಸತ್ಯ ಸಂತುಷ್ಟರ ಮೂಲ ವೃಂದಾವನದ ಸನ್ನಿಧಾನದೊಳಗೆ ಸ್ವಾಮಿಗಳು ಮೂಲರಾಮನ ಪೂಜಾನ ಮಾಡ್ತಾರೆ. ನಾವು ಸಂಡೇ ಹೋಗಿದ್ವಿ, ಹಾಗಾಗಿ ಜನ ಜಾಸ್ತಿ ಇತ್ತು. ಅಲ್ಲಿ ಕೂಡಲಿಕ್ಕೆ ಸ್ವಲ್ಪ ಅವಕಾಶ ಇತ್ತು, ಹಾಗಾಗಿ ಲೈನ್ ಇತ್ತು. ನಾವು ಲೈನೊಳಗೆ ನಿಂತ್ಕೊಂಡನ ಮೂಲರಾಮನ ದರ್ಶನವನ್ನು ಮಾಡ್ಕೊಂಡ್ವಿ. ಇನ್ನು 12:30ಗೆ ಕರೆಕ್ಟಾಗಿ ಎಲ್ಲಿ ಹಾಕ್ಬಿಡ್ತಾರೆ ನೋಡ್ರಿ ಮಧ್ಯಾಹ್ನ ಊಟದ್ದು. ಅಷ್ಟು ಜನ ಬಂದ್ರೂ ಊಟಕ್ಕೆ ಎಲ್ಲೂ ಪ್ಲಾಸ್ಟಿಕ್ ಲೋಟನ ಬಳಸಲಿಲ್ಲ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸ್ಟೀಲಿನ ಲೋಟದೊಳಗನ ನೀರು ಕುಡಿಯೋ ವ್ಯವಸ್ಥಾನ ಮಾಡ್ಯಾರ.
ಇನ್ನು ಸ್ವಾಮಿಗಳ ಪ್ರವಚನವನ್ನು ಆನ್ಲೈನ್ ಒಳಗೆ ಯಾರು ನೋಡ್ತಿರ್ತೀರಲ್ಲ ಅವರಿಗೆ ಆ ಸ್ವಾಮಿಗಳು ಕೂತ್ಕೊಂಡು ಮಾಡುವಂಥ ಸ್ಟೇಜದ್ದು ಪರಿಚಯ ಅಂತೂ ಇದ್ದೇ ಇರ್ತದೆ. ಅದು ಹೆಂಗಂದ್ರೆ ಮೈಸೂರಿನೊಳಗೆ ಮಾಡ್ಲಿಕತ್ತಾರ ಅಂದಮೇಲೆ ಮೈಸೂರು ಅರಮನೆ ಥರನ ಅಲ್ಲೇ ಒಂದು ರೆಡಿ ಮಾಡ್ಯಾರ. ಅರಮನೆಯ ಮಧ್ಯದೊಳಗೆ ಧನ್ವಂತರಿಯ ಮೂರ್ತಿ, ಆಮೇಲೆ ಎಡಕ ಬಲ್ಕ ಸತ್ಯ ಸಂಕಲ್ಪರು ಮತ್ತು ಸತ್ಯ ಸಂತುಷ್ಟರ ವೃಂದಾವನದ ಥರ ಮಾಡ್ಯಾರ. ಬಹಳ ದೊಡ್ಡದಾಗಿರುವಂಥ ಸ್ಟೇಜ್ ನೋಡ್ರಿ. ಜನ ಬಂದಿರೋರಿಗೆ ವಾಶ್ರೂಮ್ ಅಂತೂ ಬೇಕೇ ಬೇಕು, ಹಾಗಾಗಿ ಕ್ಲೀನಾಗಿ ಮೇಂಟೈನ್ ಮಾಡ್ಯಾರ ನೋಡ್ರಿ ವಾಶ್ರೂಮ್ಸ್ ಎಲ್ಲ. ಕಲ್ಲಾಪುರ್ ಪವಮಾನಾಚಾರ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳ್ರಿ, ಎಲ್ಲರಿಗೂ ಗೊತ್ತು. ನಾವು ಹೋದ ದಿವಸ ಪವಮಾನಾಚಾರನು ಅಲ್ಲಿದ್ದರು. ಆಮೇಲೆ ಎಷ್ಟು ದೊಡ್ಡ ಪಂಡಿತರಂತ ಹೇಳಿ ಎಲ್ಲರಿಗೂ ಗೊತ್ತು. ಅವ್ರ ಪ್ರವಚನದ ಮಧ್ಯ ಹಾಡುವಂಥ ಹಾಡಂತೂ ಎಲ್ಲರಿಗೂ ಇಷ್ಟ. ನಮ್ಮ ವೇದೇಶ ಅಷ್ಟು ಸಣ್ಣ ಹುಡುಗ ಸಣ್ಣ ಡೌಟ್ಸ್ಗಳನ್ನು ಅವ್ರಿಗೆ ಕೇಳಿದ. ಅಷ್ಟು ದೊಡ್ಡ ಪಂಡಿತರಾದ್ರೂ ಅಷ್ಟು ಸಣ್ಣ ಹುಡುಗ ಕೇಳಲಿಗತ್ತಾನಲ್ಲ ಅನ್ನೋ ಖುಷಿಗೆ ಅಷ್ಟೇ ಅವನಿಗೆ ಅರ್ಥ ಆಗುವಂಗೆ ಅವನ್ನೆಲ್ಲ ಬಿಡಿಸಿ ಹೇಳಿದ್ರು ನೋಡ್ರಿ. ನಂಗಂತೂ ಅದನ್ನು ನೋಡಿ ಏನು ಹೇಳಬೇಕು ಅಂತ ಅರ್ಥ ಆಗಲಿಲ್ಲ. ಅಧಿಕ ಮಾಸ ಅಂದ್ರೇನು, ಎಷ್ಟು ವರ್ಷಕ್ಕೊಮ್ಮೆ ಬರ್ತದೆ, ಅದರ ಮಹತ್ವ ಏನು, ಅವಾಗ ನಾವು ಏನೇನು ಮಾಡಬೇಕು ಅನ್ನೋದನ್ನು ಭಾಳ ಅವನ ವಯಸ್ಸಿಗೆ ಅರ್ಥವಾಗುವಂಥ ರೀತಿ ಒಳಗೆ ಅವ್ರು ಹೇಳಿದ್ರು ನೋಡ್ರಿ. ನಮ್ಮ ಕಡೆಯಿಂದ ಆಚಾರಿಗೆ ನಮಸ್ಕಾರ ನೋಡ್ರಿ. ಹಂಗೆ ಧನ್ಯವಾದಗಳನ್ನು ಹೇಳಲಿಕ್ಕೂ ಇಷ್ಟಪಡ್ತೀನಿ. ಅಪೂಪದಾನ ಮರದ ಬಾಗಣ ಕೊಡುವಂಥವ್ರಿಗೆ ರಾಯರ ಮಠದೊಳಗೆ ವ್ಯವಸ್ಥೆಯನ್ನು ಮಾಡ್ಯಾರ. ಹಿಂಗೆ ಪ್ರತಿಯೊಂದಕ್ಕೂ ಸಣ್ಣದಕ್ಕೂ ವ್ಯವಸ್ಥೆ ಮಾಡ್ಯಾರ ನೋಡ್ರಿ. ಇಂಥದ್ದು ಇಲ್ಲ ಅನ್ನೋಂಗಿಲ್ಲ. ಇನ್ನು ಮಠದ ಹತ್ರ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಇಲ್ಲ, ಯಾಕಂದ್ರೆ ಸಣ್ಣದದ ಜಾಗ. ಹಾಗಾಗಿ JSS ಸ್ಕೂಲದ ಅಪೋಸಿಟ್ ಪಾರ್ಕಿಂಗದ ವ್ಯವಸ್ಥೆ ಅದ. ಹೆಂಗೆ ಅನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಯಾಕಂದ್ರೆ ಅಧಿಕ ಮಾಸಕ್ಕೆ ಮೈಸೂರಿಗೆ ಹೋಗೋರಿಗೆ ಈ ಇನ್ಫಾರ್ಮೇಷನ್ನು ಸ್ವಲ್ಪ ಯೂಸ್ ಆಗ್ಬೋದು. ಮತ್ತು ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀವಿ. ಇನ್ನೇನು ಅಧಿಕ ಮಾಸ, ಹಾಗಾಗಿ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲಿ ತನಕ ನಿಮ್ಮ ಸಪೋರ್ಟು ನಮ್ಮ ಜೊತೆ ಹಿಂಗೆ ಇರಬೇಕು. ಥ್ಯಾಂಕ್ ಯು.
शौरिश्वरधरेश्वरः